ಕಾರ್ಯಕ್ರಮಗಳ ಅತಿ ಮುಖ್ಯವಾದ ಕಾರ್ಯಕ್ರಮ ಇದೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ನಾವು ಸಾಮಾನ್ಯವಾಗಿ ರಿವ್ಯೂ ಮೀಟಿಂಗ್ ಮಾಡ್ತೀವಿ, ಇದು ಪ್ರಶಸ್ತಿ ಸಮಾರಂಭ ಮಾಡಿರ್ತೀವಿ, ಏನದು ರ್ಯಾಂಕ್ ಬಂದವ್ರಿಗೆ ಅವ್ರಿಗೆ ಒಂದು ಎಂಕರೇಜ್ಮೆಂಟ್ ಕೊಡೋಕ್ಕೆ ಅಂತ ಮಾಡ್ತೀವಿ, ಅಥವಾ ಟೀಚರ್ಸ್ದು ರಿವ್ಯೂ ಮೀಟಿಂಗ್ ಮಾಡ್ತೀವಿ, ಏನೇನೋ ಮಾಡ್ತಾ ಇರ್ತೀವಿ. ಬಟ್ ತುಂಬ ನಾನು ವಿದ್ಯಾರ್ಥಿ ಆದಾಗ ರೇರೆಸ್ಟ್ ಆಫ್ ದ ರೇರ್ ಸಿಚುವೇಶನ್ಲಿ ನಾವು ಒಬ್ಬರು ಸೈಂಟಿಸ್ಟ್ ಮೀಟ್ ಮಾಡೋವಷ್ಟು ನಮಗೆ ಒಂದು ಅಪಾರ್ಚುನಿಟಿ ಸಿಕ್ಕಿರಲಿಲ್ಲ. ನಾನು ವೆರಿ ಶೂರ್ ಇಲ್ಲಿ ಯಾರು ಶಿಕ್ಷಕರು ಯಾರಿದ್ದಾರೆ, ಅಧಿಕಾರಿ ಸಿಬ್ಬಂದಿ ಸ್ಟೇಜ್ ಮೇಲೆ ಕೂತ್ಕೊಂಡಿದ್ದಾರೆ, ತಾವು ಸಣ್ಣವರಿದ್ದಾಗ ಯಾರೂ ಒಬ್ಬ ಸೈಂಟಿಸ್ಟ್ ಮೀಟ್ ಮಾಡೋ ಅವಕಾಶ ಯಾರೂ ಸಿಕ್ಕಿರಲಿಲ್ಲ ಅಂತ ಅಂದ್ಕೊಂಡಿದ್ದೀನಿ. ನಾವು ನಾನಂತೂ ಸ್ಟೂಡೆಂಟ್ ಟೈಮ್ ಇದ್ದಾಗ ಯಾವ IAS ಆಫೀಸರು, IPS, DC ಮೀಟ್ ಆಗಿರಲಿಲ್ಲ. ಮ್ಯಾಕ್ಸಿಮಮ್ ಸೀನಿಯರ್ ಮೋಸ್ಟ್ ಆಫೀಸರ್ ನಾನು ಮೀಟ್ ಮಾಡಿದರೆ BO ಮೀಟ್ ಆಗಿರ್ಬೋದು. ಕೆಲವು ಮಕ್ಕಳು DC ಆಫೀಸ್ಗೆ ಹೋಗ್ಬಿಟ್ಟು ಅಲ್ಲಿ IAS ಆಫೀಸರ್ ಜೊತೆಗೆ ಮಾತಾಡಿರ್ತಾರೆ, SP ಆಫೀಸಲ್ಲಿ ಹೋಗ್ಬಿಟ್ಟು SP ಅವ್ರ ಜೊತೆಗೆ ಮಾತಾಡಿರ್ತಾರೆ, ಅಥವಾ CO ಜೊತೆಗೆ ಮಾತಾಡಿರ್ತಾರೆ, ಅಥವಾ ಯಾರಾದರೂ ಒಂದು ಪರಿವೀಕ್ಷಣೆಗೆ ಯಾವುದೋ ಇನ್ಸ್ಪೆಕ್ಷನ್ಗೆ ಬಂದಾಗ ಒಬ್ಬರು ಆಫೀಸರ್ ಜೊತೆಗೆ ಮಾತಾಡಿರ್ತಾರೆ. ಬಟ್ ಯಾವ ಸೈಂಟಿಸ್ಟ್ಗೆ ಯಾರೂ ನೋಡಿರಲ್ಲ. ಐ ಆಮ್ ವೆರಿ ಶೂರ್ ಯಾರೂ ಸೈಂಟಿಸ್ಟ್, ನಾನಂತೂ ಸೈಂಟಿಸ್ಟ್ಗೆ ನೋಡಿರಲ್ಲ. ನಾವೆಲ್ಲೂ ಸೈಂಟಿಸ್ಟ್ ಆಗಬೇಕು ಕನಸು ಕಾಣ್ತಿದ್ವಿ. ನಾವು ಯಾವಾಗಲೂ ಸೈಂಟಿಸ್ಟ್ ಆಗಬೇಕು ಅಂತ ಕನಸು ಕಾಣ್ತಿದ್ವಿ. ಈ ಒಂದು ಅಪಾರ್ಚುನಿಟಿ, ಈ ಒಂದು ನಿಮ್ಗೆ ಅವಕಾಶ ಸಿಕ್ಕಿದೆ. ಅದಕ್ಕೆ ಇವತ್ತು ಗೊತ್ತಾದಾಗ ಮೊದಲು ಒಂದು ಶಾಲೆಯಲ್ಲಿ ಮಾಡೋಣ ಅಂತ ಹೇಳಿದರು. ಇಲ್ಲ, ಶಾಲೆಯಲ್ಲಿ ಬೇಡ, ನಮ್ಮ ಸಭಾಂಗಣದಲ್ಲಿ ಮಾಡೋಣ, ಮಕ್ಕಳು ಒಬ್ಬರು ಸೈಂಟಿಸ್ಟ್ ನೋಡಲಿ. ನೀವು ಐ ಆಮ್ ವೆರಿ ಶೂರ್ ಪ್ರೊಫೆಸರ್ ನಿಮಗೆ ಹೇಳುವಾಗ ನಿಮಗೂ ಒಂಥರ ಮೈ ಜುಮ್ ಅನ್ನತ್ತೆ. ಈಗ ಇಲ್ಲಿ ಬರೋಕ್ಕಿಂತ ಮುಂಚೆ ನನ್ನ ಚೇಂಬರ್ ಕೂತ್ಕೊಂಡು ನಾನು ಮಾತಾಡುವಾಗ ಎಷ್ಟು ಚೆನ್ನಾಗಿ ಹೇಳ್ತಾ ಇದ್ದಾರೆ. ಸೈಂಟಿಸ್ಟ್ ಜನರಲಿ ಫುಲ್ ಜ್ಞಾನದಲ್ಲಿ, ಫುಲ್ ಇನ್ವೆನ್ಷನ್ಸಲ್ಲಿ, ಡಿಸ್ಕವರಿಯಲ್ಲಿ ಮುಳುಗ್ಬಿಟ್ಟಿರ್ತಾರೆ. ಅವ್ರಿಗೆ ಏನೂ ಗೊತ್ತಿರಲ್ಲ. ಐ ಆಮ್ ವೆರಿ ಶೂರ್, ಪ್ಲೀಸ್ ಡೋಂಟ್. ಈಗ ಈಗಿನ ಪ್ರೆಸೆಂಟ್ ಫಿಲ್ಮ್ ಸ್ಟಾರ್ಸ್ ಯಾರು ಅಂದರೆ ಡಾಕ್ಟರ್ ಬಾಬು ಮೈಟ್ ನಾಟ್ ನೋ ಈಗಿನ ಫಿಲ್ಮ್ ಸ್ಟಾರ್ಸ್ ಯಾರು, ಈಗಿನ ಯಾವ TV ಶೋ ನಡೀತಾ ಇದೆ, ಯಾವ ಡಾನ್ಸ್ ಕಾಂಪಿಟೇಷನ್ ನಡೀತಾ ಗೊತ್ತಿರಲಿಲ್ಲ. ಬಟ್ ನಾಲೆಜಲ್ಲಿ ಅಷ್ಟು ಇಮರ್ಸ್ ಆಗಿರ್ತಾರೆ. ಈಗ ಯಾವ ಅಥ್ಲೀಟ್ ನೋಡ್ತೀವಿ, ಅಥ್ಲೀಟ್ಗಿಂತ 10 ಪಟ್ಟು ಅವರು ಹೆಚ್ಚು ಇನ್ವಾಲ್ವ್ ಆಗಿಬಿಟ್ಟು ಒಂದೇ ಒಂದು ಗುರಿ ಇಟ್ಕೊಂಡು ಅದ್ರ ಬಗ್ಗೆ ಕೆಲಸ ಮಾಡ್ತಾ ಇರ್ತಾರೆ. ಸೊ ಅಂಥವ್ರೊಬ್ಬರು ನೋಡೋದೇ ಒಂದು ನಿಮಗೆಲ್ಲ ಅದೃಷ್ಟ. ಅಂಥವರು ನಮ್ಮ ಒಂದು ಸಭಾಂಗಣದಲ್ಲಿ ನಮ್ಮನ್ನು ಉದ್ದೇಶಿಸಿ ಮಾತಾಡೋಕ್ಕೆ ಬಂದಿದ್ದಾರೆ, ಅದೇ ನಮ್ಮ ಅದೃಷ್ಟ. ಇಟ್ ಈಸ್ ಅವರ್ ಗ್ರೇಟೆಸ್ಟ್ ಲಕ್, ಇಟ್ ಈಸ್ ಅನ್ ಆನರ್ ಟು ಹ್ಯಾವ್ ಹಿಮ್ ಇನ್ ಅವರ್ ಆಡಿಟೋರಿಯಂ. ಸೊ ತಾವೆಲ್ಲರೂ ಅವರು ತುಂಬ ನಮಗೆ ಎಷ್ಟು ಚೆನ್ನಾಗಿ ನಮಗೆ ಅಟ್ಲೀಸ್ಟ್ ಹಾಫ್ ಅನ್ ಅವರ್ ಜೊತೆಗೆ ಮಾತಾಡಿದ್ರು. ಎಷ್ಟು ಚೆನ್ನಾಗಿ ಹೇಳ್ಕೊಡ್ತಾ ಇದ್ದಾರೆ ಅಂದರೆ, ಒಬ್ಬ ಮಗುವಿಗೆ ಅರ್ಥ ಆಗುವಷ್ಟು ಸಿಂಪಲ್ ಲ್ಯಾಂಗ್ವೇಜಲ್ಲಿ, ಕನ್ನಡದಲ್ಲಿ. ಇದೊಂದು ಲಕ್ಕಿ ಏನಂದರೆ ಅವ್ರಿಗೆ ಕನ್ನಡನೂ ಬರುತ್ತೆ. ಕನ್ನಡದಲ್ಲಿ ಎಷ್ಟು ಚೆನ್ನಾಗಿ ಹೇಳ್ಕೊಡ್ತಾ ಇದ್ರು. ಸ್ಪೇಸ್ ಟೆಕ್ನಾಲಜಿಯಲ್ಲಿ ಏನೇನು ಪ್ರಾಬ್ಲಮ್ ಕಾಣುತ್ತೆ. ಈಗ ನಾನು ಮೂನ್ಗೆ ಚಂದ್ರಕ್ಕೆ ಒಂದು ವೆಹಿಕಲ್ ಕಳಿಸ್ಬೇಕಂದ್ರೆ ನಾವು ನಾರ್ಮಲ್ ಗ್ರೀಸ್ ಯೂಸ್ ಮಾಡೋಕ್ಕಾಗಲ್ಲ. ಅಲ್ಲಿ ಚಂದ್ರದ ಮೇಲೆ ಓಡಿಸುವಾಗ ನಮ್ಮ ಥರ ಕಲ್ಲಿರಲ್ಲ, ಅಲ್ಲಿ ಬೇರೆ ಥರನೇ ಕಲ್ಲಿರುತ್ತೆ, ಬೇರೆ ಥರನೇ ಮಣ್ಣಿರುತ್ತೆ. ಮತ್ತು ನಾವು ಒನ್ ಟೈಮ್ ಕಳಿಸ್ಬಿಟ್ಟು ಸಕ್ಸಸ್ ಆಗಲಿಲ್ಲ ಅಂದರೆ ಇನ್ನೊಂದು ಟೈಮ್ ಮತ್ತೆ ಕಳ್ಸೋಕ್ಕಾಗಲ್ಲ. ಒನ್ ಟೈಮ್ ಕಳ್ಸೋಕ್ಕೆ 100,000 ಕೋಟಿ ಬೇಕಾಗುತ್ತೆ. ಸೊ ಇದೆಲ್ಲ ಮುಂದಾಲೋಚನೆ ಮಾಡಿಕೊಂಡು, ಈಗ ನಾವು ಹೇಗೆ ಎಲ್ಲೋ ಶಿವಮೊಗ್ಗಗೋ ಅಥವಾ ಕೊಡಗುಗೆ ಹೋಗುವಾಗ ಮುಂದಾಲೋಚನೆ ಮಾಡ್ತೀವಿ, ಛತ್ರಿ ತೊಗೊಂಡು ಹೋಗಬೇಕು, ರೇನ್ ಕೋಟ್ ತೊಗೊಂಡು ಹೋಗಬೇಕು, ಹೋಗೋ ಟೈಮಲ್ಲಿ ಯಾವುದೋ ಹೋಟೆಲ್ ಇಲ್ಲ, ಊಟ ಕಟ್ಕೊಂಡು ಹೋಗಬೇಕು ಅಂತ ಮಾಡ್ತೀವಿ. ಇದ್ರ 1000 ಪಟ್ಟು ಮುಂದಾಲೋಚನೆ ಮಾಡಿಕೊಂಡು, ಅಷ್ಟು ಫೋರ್ಸಾಟ್ ಇಟ್ಕೊಂಡು ಈ ಒಂದು ಪ್ರಾಬ್ಲಮ್ಸ್ ಬರುತ್ತೆ ಅಂತ ಐಡೆಂಟಿಫೈ ಮಾಡಿಕೊಂಡು, ಆ ಪ್ರಾಬ್ಲಮ್ ಐಡೆಂಟಿಫಿಕೇಶನ್ ಅಷ್ಟೇ ಅಲ್ಲ, ಒಂದು ಗುರಿ ಒಂದು ಅಚೀವ್ ಮಾಡಬೇಕಂದ್ರೆ ಆ ಗುರಿ ಹೋಗುವಾಗ ಏನೇನು ನಮಗೆ ಪ್ರಾಬ್ಲಮ್ಸ್ ಬರುತ್ತೆ, ಏನೇನು ಸಮಸ್ಯೆಗಳು ಬರುತ್ತೆ ಅನ್ನೋದನ್ನು ಮೊದಲೇ ಅರ್ಥೈಸ್ಕೊಂಡು, ಆ ಸಮಸ್ಯೆಗೆ ಪರಿಹಾರನೇ ನಾವು ಡಿಸೈನ್ ಮಾಡಿಕೊಂಡು ಕರೆಕ್ಟಾಗಿ ಆ ಗುರಿ ರೀಚ್ ಮಾಡುವ ಹಾಗೆ ಹೇಗೆ ಮಾಡ್ತಾ ಇರ್ತಾರೆ ಸರ್ ನಮಗೆ ಜಸ್ಟ್ ಒಂದು ಬ್ರೀಫಾಗಿ ಹೇಳಿಕೊಟ್ರು. ಸೊ ಈ ಒಂದು ಸುಂದರ ಅವಕಾಶ ಕೇವಲ ಒಂದು ಶಾಲೆಗೆ, ಯಾವುದೋ ಒಂದು ಶಾಲೆ ಒಂದು ಕೊಠಡಿಗೆ ಸೀಮಿತ ಆಗಬಾರ್ದು. ಎಷ್ಟು ಜನ ಆಗ್ತಾರೆ ಅಷ್ಟು ಜನ ಕರೆಸಿ ಅಂತ ನಾನು ಹೇಳಿದೆ. ಅದಕ್ಕೆ ಲಾಸ್ಟ್ ಮೂಮೆಂಟಲ್ಲಿ ಎಜುಕೇಷನ್ ಡಿಪಾರ್ಟ್ಮೆಂಟವರು, ನಮ್ಮ CP ಅವರು ಮಾಡಿಕೊಂಡು ಐ ಥಿಂಕ್ ತುಂಬ ಜನ ಬಂದಿದ್ದಾರೆ. ಸೊ ನೆಕ್ಸ್ಟ್ 1.5 hour or 2 hours ಅವರು ನಿಮಗೆ ತುಂಬ ಡೀಟೇಲಾಗಿ ಹೇಳ್ಕೊಡ್ತಾರೆ. ಎಷ್ಟು ಅರ್ಥ ಆಗುತ್ತೆ ಎಷ್ಟು ಹೇಳಿ, ಎಷ್ಟು ಅರ್ಥ ಆಗುತ್ತೆ ಎಷ್ಟು ನೀವು ಅವ್ರಿಗೆ ಏನದು ಅರ್ಥ ಮಾಡ್ಕೊಳ್ಳಿ. ಬಟ್ ಪ್ಲೀಸ್ ಅಂಡರ್ಸ್ಟ್ಯಾಂಡ್ ದ ಎಫರ್ಟ್ಸ್. ಸೈಂಟಿಸ್ಟ್ ಅವರ ಬದುಕು ತುಂಬ ಅಂದರೆ ತುಂಬ ಕಷ್ಟ. ಯಾವುದೋ ಒಂದು ಕೋಣೆಯಲ್ಲಿ ಒಂದು ಟೇಬಲಲ್ಲಿ ಕೂತ್ಕೊಂಡು ಬುಕ್ಸ್ ಓದೋದು, ನಾನು ಕೇಳ್ತಾ ಇದ್ದೆ ಅವ್ರ ರೊಟೀನ್ ಏನಿತ್ತು ಅಂತ. ಇಲ್ಲಿ ಯಾವಾಗ ಕೆಲಸ ಮಾಡುವಾಗ 10 ಗಂಟೆ ಮಾಡ್ತಿದ್ವಿ, ಒಂದು ಟೈಮ್ 15 ಗಂಟೆ ಮಾಡ್ತಿದ್ವಿ. ಈಗ 10 ಗಂಟೆ ನಾವು ಪಾಠ ಮಾಡಿ ಅಂತಂದರೆ ಮಾಡ್ಬೋದು. ಕ್ಲಾಸಲ್ಲಿ ಕೂತ್ಕೊಂಡು ನಾವು ಏನೋ ಒಂದು ಓದಿರ್ತೀವಿ, ಪ್ರಿಪೇರ್ ಆಗಿರ್ತೀವಿ ಪ್ರೀವಿಯಸ್ ಡೇ, ಕ್ಲಾಸಲ್ಲಿ ಬಂದು ಪಾಠ ಮಾಡೋದು. ನಾನು 10 ಗಂಟೆ ಆಫೀಸಲ್ಲಿ ಕೆಲಸ ಮಾಡಿ ನಾನು ಮಾಡ್ಬೋದು. ಅದೇ ಫೈಲ್ಸ್ ಬರ್ತಾ ಇರುತ್ತೆ, ಸ್ವಲ್ಪ ನೋಡಿಕೊಂಡು ಕೆಳಗಿಂದ ಅಧಿಕಾರಿಗಳು ಅದನ್ನು ಪುಟಪ್ ಮಾಡಿರ್ತಾರೆ, ನೋಡ್ಕೋಬೋದು. 10 ಗಂಟೆ ಕ್ರಿಕೆಟ್ ಆಡಿದ್ರು ಆಡ್ಬೋದು, 10 ಗಂಟೆ ಫಿಸಿಕಲ್ ಫಿಟ್ನೆಸ್ ಮಾಡಿದ್ರು ಮಾಡ್ಬೋದು. ಬಟ್ 10 ಗಂಟೆ ರಿಸರ್ಚ್ ಮಾಡೋದು ತುಂಬ ಕಷ್ಟ. ಈಗ ರಿಸರ್ಚ್ ಅಂದರೆ ನಮ್ಗೆ ಗೊತ್ತೇ, ರಿಸರ್ಚ್ ಅಂದರೆ ಏನು, ವಿ ಡೋಂಟ್ ನೋ ವಾಟ್ ಮುಂದೆ ಏನಿದೆ ನಮ್ಗೆ ಗೊತ್ತೇ ಇಲ್ಲ.
ಮುಂದೆ ನಮಗೆ ಏನಿದೆ ಅಂತ ಗೊತ್ತೇ ಇಲ್ಲ. ಈಗ ನಾನು ಚಂದ್ರಕ್ಕೆ ಹೋಗ್ಬೇಕಂದ್ರೆ ಏನು ತೊಂದರೆ ಬರುತ್ತೆ ಅಂತ ಗೊತ್ತಿಲ್ಲ. ಈ ಒಂದು ಬುಕ್ ಓದೋದು, ಆ ಬುಕ್ಕಲ್ಲಿ ನೋಡ್ಕೊಂಡು ಈ ತೊಂದರೆ ಬರುತ್ತೆ ಅಂತ ಐಡೆಂಟಿಫೈ ಮಾಡೋದು, ಇನ್ನೊಂದು ಬುಕ್ ಓದೋದು, ಇನ್ನೊಂದು ಬುಕ್ಕಲ್ಲಿ ಬೇರೆ ಅದಕ್ಕೆ ಪರಿಹಾರ ಏನು ಸಿಗುತ್ತೆ ಅಂತ ಐಡೆಂಟಿಫೈ ಮಾಡೋದು. ಸೊ ಈ ಎಲ್ಲ ತೊಂದರೆಗಳು, ಈ ಎಲ್ಲ ಐಡೆಂಟಿಫೈ ಮಾಡೋದು, ಆ್ಯಂಡ್ ಇಟ್ಸ್ ಅ ವೆರಿ ಇಂಟೆಲೆಕ್ಚುಲಿ ಏನದು ಸ್ಟ್ರೈನಿಂಗ್ ಪ್ರೋಸೆಸ್. ಇದನ್ನು ಸುಮಾರು ವರ್ಷಗಳಿಂದ ಮಾಡ್ಕೊಂಬಂದಿದ್ದಕ್ಕೆ ತುಂಬ ಎಫರ್ಟ್ ಇದಕ್ಕೆ ಬೇಕಾಗುತ್ತೆ. ಮಾಡೋಕ್ಕೆ ಎಷ್ಟು ಕಷ್ಟ ಆಗುತ್ತೆ ಇದನ್ನು ನೀವು ಸೈಂಟಿಸ್ಟ್ ಅವರ ಮಾತಲ್ಲೇ ನೀವು ಕೇಳಬೇಕಾಗುತ್ತೆ. ಸೊ ಅದಕ್ಕೆ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಬರಲೇಬೇಕು, ಮಕ್ಕಳು ನೋಡಲೇಬೇಕು ಅಂತ ನಾವು ಒಂದು ಪ್ರಯತ್ನ ಮಾಡಿದ್ದೀವಿ. ಸೊ ಅವರ ಎಫರ್ಟ್ಸ್ನ ಮತ್ತು ತುಂಬ ಸ್ಟೋರಿಗಳು ಹೇಳ್ತಾರೆ. ನನಗೆ ಒಂದು 3-4 ಸ್ಟೋರಿಗಳು ಹೇಳಿದ್ರು. ಇಸ್ರೋ ಅಲ್ಲಿ ಹೋದಾಗ ಏನು ಪ್ರಾಬ್ಲಮ್ ಆಯಿತು, ಇದನ್ನು ಹೇಗೆ ಸಾಲ್ವ್ ಮಾಡಿದ್ವಿ ಅಂತ. ನಿಮಗೆ ವೆದರ್ ನೀವು ಅರ್ಥ ಆಗುತ್ತೋ ಇಲ್ಲ, ಬಟ್ ಹೇಗೆ ಒಂದು ಪ್ರಾಬ್ಲಮ್ನ ಕಟ್ ಮಾಡ್ಕೊಳ್ಳೋದು, ಒಂದು ಪ್ರಾಬ್ಲಮ್ನ ಹೇಗೆ ಏನದು ವಿಂಗಡಣೆ ಮಾಡಿಕೊಂಡು. ಈಗ ನನಗೆ 10th ಚೆನ್ನಾಗಿ ನಿಮ್ಮ ಗುರಿ ಏನು, ಈಗ 10th ಸ್ಟ್ಯಾಂಡರ್ಡ್ ಬಂದಿರ್ತೀರ, 10th ನನಗೆ ಒಳ್ಳೆ ಮಾರ್ಕ್ಸ್ ಬೇಕು, ಅದಕ್ಕೆ ಯಾವ ತೊಂದರೆ ಸಮಸ್ಯೆಗಳು ಬರುತ್ತೆ. ಅಥವಾ 10th ಬಿಟ್ಬಿಡಿ, ನನಗೆ ಒಬ್ಬರು ಇಂಜಿನಿಯರ್ ಆಗಬೇಕಂತ ತಿಳ್ಕೊಳ್ಳಿ, ಅಥವಾ ಒಬ್ಬರು ಒಂದು ಡಾಕ್ಟರ್ ಆಗಬೇಕು, ನನಗೆ ಯಾವ ತೊಂದರೆ ಬರುತ್ತೆ. 10th ಚೆನ್ನಾಗಿ ಸ್ಕೋರ್ ಮಾಡಬೇಕು, 12th ಚೆನ್ನಾಗಿ ಸ್ಕೋರ್ ಮಾಡಬೇಕು. ಬಟ್ ತೊಂದರೆ ನನಗೇನು, ನನಗೆ ಮುಂಜಾನೆ ಹೇಳೋಕ್ಕಾಗ್ತಾ ಇಲ್ಲ, ನನಗೆ ಇಂಗ್ಲೀಷ್ ಬರ್ತಾ ಇಲ್ಲ, ಮುಂಜಾನೆ ಎದ್ದೇಳೋಕ್ಕಾಗ್ತಾ ಇಲ್ಲ, ಇಂಗ್ಲೀಷ್ ಅರ್ಥ ಆಗ್ತಾ ಇಲ್ಲ, ಡಾಕ್ಟರ್ ಆಗಬೇಕು, ಬಯಾಲಜಿ ನನಗೆ ಅರ್ಥ ಆಗ್ತಾ ಇಲ್ಲ. ದೀಸ್ ಆರ್ ಮೈ ಪ್ರಾಬ್ಲಮ್ಸ್. ನೆಕ್ಸ್ಟ್ ಪ್ರಾಬ್ಲಮ್ಸ್ಗೆ ಏನು ಪರಿಹಾರ? ಓದೋಕ್ಕಾಗ್ತಾ ಇಲ್ಲ ಅಂದರೆ ಮುಂಜಾನೆ ಬೇಗ ಎದ್ದೇಳಬೇಕು. ಇಂಗ್ಲೀಷ್ ಓದೋಕ್ಕೆ ಬರ್ತಾ ಇಲ್ಲ ಅಂದರೆ ಇಂಗ್ಲೀಷ್ ಪೇಪರ್ಸ್ ಓದಬೇಕು, ಹೆಚ್ಚು ಪ್ರಾಕ್ಟೀಸ್ ಮಾಡಬೇಕು, ದಿನ ಬರೀಬೇಕು. ಡಾಕ್ಟರ್ ಆಗಬೇಕಂದ್ರೆ ಪ್ರಾಬ್ಲಮ್ ಇದೆ, ನೀಟ್ ಎಕ್ಸಾಮ್ ಬರೀಬೇಕು, ಬಯಾಲಜಿ ಚೆನ್ನಾಗಿ ಓದಬೇಕು. ನಮ್ಮ ಯಾರು ಟೀಚರ್ಸ್ ಇರ್ತಾರೆ, ಟೀಚರ್ ಹತ್ರ ನಾವು ತಿಳ್ಕೋಬೇಕು. ನಮ್ಮ ಗೌರ್ಮೆಂಟ್ ಸ್ಕೂಲಲ್ಲಿ ಪರ್ಮನೆಂಟ್ ಟೀಚರ್ ಇಲ್ಲ, ಪಕ್ಕದ ಊರಲ್ಲಿ ಟೀಚರ್ ಇದ್ದಾರೆ, ಅವ್ರು ರಿಕ್ವೆಸ್ಟ್ ಮಾಡಿಕೊಂಡ್ರೆ ಬರ್ತಾರೆ. ಸೊ ಈ ಥರ ಯಾವ ಸಮಸ್ಯೆಗೂ ಪರಿಹಾರ ಇಲ್ಲ ಅಂತಿಲ್ಲ. ನಾವು ಕಷ್ಟ ಪಡಲ್ಲ, ಅದಕ್ಕೆ ಪರಿಹಾರ ಸಿಗಲ್ಲ ಹೊರತು ಅದಕ್ಕೆ ಪರಿಹಾರ ಇಲ್ಲ ಅಂತಿಲ್ಲ. ಸೊ ಇಂಥ ಸಮಸ್ಯೆಗೂ ಒಂದು ಪರಿಹಾರ ಸಿಗುತ್ತೆ. ಇದಕ್ಕೆ ಒಂದು ಲೈವ್ ಎಕ್ಸಾಂಪಲ್ ನಮ್ಮ ಸೈಂಟಿಸ್ಟ್ ಚಂದ್ರಬಾಬು ಅವರು ಮತ್ತು ನಮ್ಮ ಇಸ್ರೋ ಸಂಸ್ಥೆ. ನಿಮಗೆ ಈ ಕಾಂಪ್ಲೆಕ್ಸಿಟಿ ಗೊತ್ತಿದೆಯೋ ಇಲ್ಲೋ ಗೊತ್ತಿಲ್ಲ. ಸ್ಪೇಸ್ ಟೆಕ್ನಾಲಜಿ ನಾಸಾ ಮಾಡ್ತಾರೆ, ರಷ್ಯನ್ ಸ್ಪೇಸ್ ಏಜೆನ್ಸಿ ಮಾಡುತ್ತೆ, ಬಟ್ ಯಾರು ತಮ್ಮ ಸೀಕ್ರೆಟ್ಗಳನ್ನು, ತಮ್ಮ ಸಂಶೋಧನೆಗಳನ್ನು ಬೇರೆಯವ್ರಿಗೆ ಹೇಳಲ್ಲ. ಎಲ್ಲ ಸಂಶೋಧನೆ ನಾವೇ ಮಾಡಬೇಕು. ಈಗ ನಾವು ಸಾಮಾನ್ಯವಾಗಿ ಒಂದು ಏನೋ ಎಲ್ಲೋ ಪ್ರಾಬ್ಲಮ್ ಕಂಡುಹಿಡಿದು ಬೇರೆ ಕೇಳೋಕ್ಕೆ ಯಾರೂ ಕೇಳೋರಿಲ್ಲ, ಯಾರು ಪರಿಹಾರ ಕೊಡೋರಿಲ್ಲ. ನಾವೇ ಸ್ವಂತವಾಗಿ ನಾವು ಐಡೆಂಟಿಫೈ ಮಾಡಿಕೊಂಡು ಸ್ವಂತವಾಗಿ ಸಂಶೋಧನೆ ಮಾಡಬೇಕು. ಈ ಒಂದು ಮಹತ್ತರವಾದ ಒಂದು ಕೆಲಸವನ್ನು ಇಸ್ರೋ ಸಂಸ್ಥೆ ಮಾಡಿದೆ. ಮತ್ತು ನಮ್ಮ ತುಂಬ ಲೋ ಕಾಸ್ಟ್ ಸೊಲ್ಯೂಷನ್ಸ್ ನಮ್ಮದು. ನಮಗೆ ಬೇರೆ US ಅಥವಾ ಇರ್ಬೋದು, UK ಇರ್ಬೋದು, ರಷ್ಯಾ ಇರ್ಬೋದು, ಆ ದೇಶದಲ್ಲಿ ಆರ್ಥಿಕ ಪರಿಸ್ಥಿತಿ, ನಮಗೆ ಆರ್ಥಿಕ ಇದು ಇಲ್ಲ. ನಿಮಗೆ ಥಿಂಕ್ ಯಾವಾಗ ಚಂದ್ರಯಾನ ಹೋಯಿತು ಆವಾಗ ಒಂದು ಮೀಮ್ ಬಂದಿತ್ತು ಇಂಟರ್ನೆಟ್ಟಲ್ಲಿ. ಚಂದ್ರಯಾನ, ಈಗ ನಾವು ಸಾಮಾನ್ಯವಾಗಿ 1 ಕಿಲೋಮೀಟರ್ಗೆ ಎಷ್ಟು ದುಡ್ಡು ಅಂತ ನಾವು ಕೇಳ್ತಿರ್ತೀವಿ, 1 ಕಿಲೋಮೀಟರ್ಗೆ ಇಷ್ಟು ರೂಪಾಯಿ ಅಂತ. ಚಂದ್ರಯಾನ ಪರ್ ಕಿಲೋಮೀಟರ್ ಕಾಸ್ಟ್ ಈಸ್ ಲೆಸ್ ದೆನ್ ರಿಕ್ಷಾದಲ್ಲಿ 1 ಕಿಲೋಮೀಟರಲ್ಲಿ ಎಷ್ಟು ನಮಗೆ ಚಾರ್ಜ್ ಮಾಡ್ತಾರೆ, ಅದಕ್ಕಿಂತ ಕಡಿಮೆ ದರದಲ್ಲಿ ಒಂದು ಸ್ಯಾಟಲೈಟನ್ನು ನಾವು ಇದಕ್ಕೆ ಕರ್ಕೊಂಡು ಹೋಗಿದ್ದಾರೆ, ಎಲ್ಲಿ ಚಂದ್ರಕ್ಕೆ ಕರ್ಕೊಂಡು ಹೋಗಿದ್ದಾರೆ. ದಿಸ್ ಇಟ್ ಸೆಲ್ಫ್ ಶೋಸ್ ಹೌ ಎಫೆಕ್ಟಿವ್, ಹೌ ಗ್ರೇಟ್ ದ ಇನ್ಸ್ಟಿಟ್ಯೂಷನ್ ಇಸ್ರೋ ಈಸ್. ಸೊ ಈ ಒಂದು ಅವಕಾಶ ನಿಮ್ಗೆಲ್ಲರಿಗೂ ನಾವು ಕೊಡಬೇಕಂತ ನಾವು ಇದು ಕರೆದಿದ್ದೀವಿ. ಒಂದು ರಿಕ್ವೆಸ್ಟ್ ಏನು ಮಾಡ್ತೀನಿ ಅಂದರೆ, ಎಲ್ಲರೂ ಈ ಒಂದು ಸಭಾಂಗಣದಲ್ಲಿ ನಿಮಗೆ ಕಾಣಿಸುತ್ತೆ, ಶಾಂತತೆಯನ್ನು ಮೇಂಟೈನ್ ಮಾಡಿ. ಈ ಥರ ಅವಕಾಶನ ಹೇಳ್ತೀವಿ, ಯಾರಿಗೂ ಸಿಗಲ್ಲ. ಹೋದ ವರ್ಷನೂ ಐಮ್ ಶ್ಯೂರ್ ಪೀಪಲ್ ಹ್ಯಾವ್ ನಾಟ್ ಗಾಟ್. ನನ್ನ ವಿದ್ಯಾರ್ಥಿಯಾಗಲೂ ಸಿಕ್ಕಿರಲಿಲ್ಲ. ಸೊ ಈ ಅವಕಾಶನ ತಾವು ತಾಳ್ಮೆಯಿಂದ, ಸ್ವಲ್ಪ ಕಾನ್ಸಂಟ್ರೇಷನ್, ಏಕಾಗ್ರತೆಯಿಂದ ಸ್ವಲ್ಪ ನೋಡಿ. ಈ ಒಂದು ಮೀಟ್ ಏನಿದೆ ಅದನ್ನು ಸದುಪಯೋಗಗೊಳಿಸಿ. ನೀವು ಆಲ್ರೆಡಿ ಒಬ್ಬ ಸೈಂಟಿಸ್ಟನ್ನು ನೋಡಿದ್ರೆ ಅದೇ ಬಿಗ್ಗೆಸ್ಟ್ ಅಚೀವ್ಮೆಂಟ್ ಅಂತೀವಿ. ಒಬ್ಬ ಸೈಂಟಿಸ್ಟ್ ನೋಡಿದ್ರೆ ಸಾಕು, ಒಂದು ಬಿಗ್ಗೆಸ್ಟ್ ಅಚೀವ್ಮೆಂಟ್ ಆಗುತ್ತೆ. ಅದ್ರ ಜೊತೆಗೆ ಅವ್ರ ಎಕ್ಸ್ಪ್ಲನೇಷನ್ ಕೂಡ ಎಷ್ಟು ಚೆನ್ನಾಗಿ ಮಾಡಲ್ಸ್ ತಂದಿದ್ದಾರೆ. ತಾವೆಲ್ಲರೂ ಇದನ್ನು ಸದುಪಯೋಗಗೊಳಿಸಿ ಅಂತ ನಾನು ಹೇಳಿ, ಈ ಒಂದು ಅವಕಾಶ ಕೊಟ್ಟಿದ್ದಕ್ಕೆ, ಈ ಒಂದು ಅವಕಾಶ ಒಂದು ಸೈಂಟಿಸ್ಟನ್ನು ಕರೆದು ಮಕ್ಕಳಿಗೆ ಇಂಟ್ರಾಕ್ಷನ್ ಮಾಡುವ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ಸರ್ಕಾರಕ್ಕೆ ಧನ್ಯವಾದನ ಹೇಳಿದ್ದೀನಿ. ಡಾಕ್ಟರ್ ಚಂದ್ರಬಾಬು ಅವ್ರಿಗೂ ನಾನು ಧನ್ಯವಾದಗಳನ್ನು ಹೇಳಿ ನಾನು 2 ಮಾತುಗಳನ್ನು ಮುಗಿಸ್ತೀನಿ. ಧನ್ಯವಾದ. ಏನಪ್ಪ ಅದು ಸಂಭ್ರಮಾಚರಣೆ ಅಂತಂದರೆ, ಕಳೆದ ವರ್ಷ 23ನೇ ತಾರೀಕು ಆಗಸ್ಟ್ ಚಂದ್ರಯಾನ 3ರ ವಿಕ್ರಮ್ ಲ್ಯಾಂಡಿಂಗ್ ಆಗಿ ಅದು ಎಷ್ಟು ಸೊಗಸಾಗಿತ್ತು ಅಂತಂದರೆ, ಅದನ್ನು ನೋಡೋದೇ ಒಂದು ರೋಮಾಂಚನವಾಗಿತ್ತು ನಮಗೆಲ್ಲ. ಆ ಒಂದು ನೆನಪಿಗಾಗಿ ಇಂದು ನಾವು ಭಾರತೀಯ ಬಾಹ್ಯಾಕಾಶ ದಿನ ಅಂತ ನಾವು ಆಚರಣೆ ಮಾಡ್ತಾಯಿದ್ದೀವಿ. ಈ ಆಚರಣೆ ಪ್ರಯುಕ್ತ ಇವತ್ತು ನಾನಿಲ್ಲಿ ನಿಮಗೊಂದು ಸಣ್ಣ ವಿಷಯವನ್ನು ಇಸ್ರೋ ಬಗ್ಗೆ, ತಂತ್ರಜ್ಞಾನದ ಬಗ್ಗೆ,
ಮತ್ತು ಆ ತಂತ್ರಜ್ಞಾನದಿಂದ ನಮಗೆಲ್ಲ ಏನೆಲ್ಲ ಉಪಯೋಗಗಳಾಗ್ತಿದೆ ಅನ್ನೋದ್ರ ಬಗ್ಗೆ ಒಂದು ಸಂಕ್ಷಿಪ್ತವಾಗಿ ನಿಮಗೆ ನಾನು ಒಂದು ಪ್ರೆಸೆಂಟೇಷನ್ ಮಾಡ್ತೀನಿ. ಅದು ನನ್ನ ಮೊದಲನೇ ಭಾಗವಾಗಿರುತ್ತೆ. ಎರಡನೇ ಭಾಗವಾಗಿ ನಿಮ್ಮ ಕಣ್ಣು ಮುಂದೆ ಇದೆ ಈ ಒಂದು ರಾಕೆಟ್ ಮಾಡಲ್ಸ್ ಏನಿದೆ ಏರ್ ಪ್ರೆಷರಿಂದ ಲಾಂಚ್ ಆಗುವಂಥದ್ದು, ಅದನ್ನೆಲ್ಲ ನೀವೇ ಆರಿಸ್ತೀರ. ಅದಾದಮೇಲೆ ಇನ್ನೊಂದು ಮಾಡೆಲ್ ಇದೆ, ಅದು ಆ್ಯಕ್ಚುಲಿ ನೀವೇ ಮಾಡಬೇಕಾಗಿತ್ತದು, ನಿಮ್ಮ ಕೈಯಲ್ಲಿ ಮಾಡಿಸ್ಬೇಕು ಅಂತ. ಅದರ ಸಮಯಾಭಾವ ಕಡಿಮೆ ಇರೋದ್ರಿಂದ ಅದು ಕೆಲವು ಮಾಡೆಲ್ ನಾನೇ ರೆಡಿ ಮಾಡಿಸಿ ತಂದಿದ್ದೀನಿ. ಅದನ್ನು ಥ್ರೆಡ್ಡಿಂದ ನೀವು ಅದನ್ನು ಆಪ್ರೇಟ್ ಮಾಡ್ಬೋದು. ಈ ದಿನ ನಾವೆಲ್ಲರೂ ಸ್ಪೇಸ್ ಪ್ರೋಗ್ರಾಮ್ ಬಗ್ಗೆ ಸ್ವಲ್ಪ ತಿಳ್ಕೊಂಡು ನಮ್ಮ ಒಂದು ಜ್ಞಾನವನ್ನು ಬೆಳೆಸ್ಕೊಳ್ಳೋಣ ಅಂತ ಹೇಳಿ ನನಗೆ ಒಂದು ಅವಕಾಶ ಕೊಟ್ಟಿದ್ದೆ. ಧನ್ಯವಾದ ತಿಳಿಸ್ತಾ ನನ್ನ ಎರಡು ಮಾತನ್ನು ಮುಗಿಸ್ತೇನೆ. ನೀವು ನೋಡ್ತಾ ಇದ್ದೀರಾ, ನ್ಯಾಷನಲ್ ಸ್ಪೇಸ್ ಡೇ ಅಂತ ನಾವು ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ. ಇದಕ್ಕೆ ವಿಶೇಷ ಕಾರಣ ವಿಕ್ರಮ್ ಲ್ಯಾಂಡರ್ 23 ಆಗಸ್ಟ್ ಲ್ಯಾಂಡ್ ಆಗಿದೆ. ಆ ಒಂದು ಕಾರಣದಿಂದ ಇಂದಿನ ಪ್ರೋಗ್ರಾಮನ್ನು ಮಾಡ್ತಾ ಇದ್ದೀವಿ. ಬಳ್ಳಾರಿಯ ನಿರಂತರ ಸುದ್ದಿಗಾಗಿ ಬಳ್ಳಾರಿ ಬೆಳಗಾಯಿತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ.